ಎನ್ಐಎ ಅಧಿಕಾರಿಗಳು ಡ್ರಿಲ್ ಮುಂದುವರಿಸಿದ್ದಾರೆ. ದೆಹಲಿಯ ಎನ್ಐಎ ಪ್ರಧಾನ ಕಚೇರಿಯಲ್ಲಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಎನ್ಐಎ ಅಧಿಕಾರಿಗಳು. ಐಎಸ್ಐ ಹಾಗೂ ಎಲ್ಇಟಿ ನಂಟು ಕುರಿತು ತೀವ್ರವಾಗಿ ಅಧಿಕಾರಿಗಳಿಂದ ವಿಚಾರಣೆ ನಡೀತಾ ಇದೆ. 2008 ನವೆಂಬರ್ 26ನೇ ತಾರೀಕು ನಡೆದಂತ ರಕ್ತ ಸಿಕ್ತ ಆಟ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಸಹಕರಿಸಿದ್ರು, ಜೊತೆಗೆ ಯಾರ ಪಾತ್ರ ಏನಿತ್ತು, ಪಾಕಿಸ್ತಾನದ ಪಾತ್ರ ಏನು, ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆ ಕೇಳ್ತಿದ್ದಾರೆ. ವಿಚಾರಣೆಗೆ ಸಹಕಾರ ಕೊಡ್ತಾ ಇಲ್ಲ, ಸೂಕ್ತ ಉತ್ತರ ನೀಡ್ತಾ ಇಲ್ಲ ರಾಣಾ. ಇನ್ನು ಡಿಐಜಿ ಜೈರಾಯ್ ನೇತೃತ್ವದ ತಂಡದಿಂದ ನಡೀತಾ ಇರುವಂತಹ ವಿಚಾರಣೆ ಬಿಗಿ ಭದ್ರತೆಯೊಂದಿಗೆ 3 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು. 3ನೇ ಮಹಡಿಯಲ್ಲಿ ವಿಚಾರಣೆ ನಡೆದಿರೋದು. ದಿನದ 24 ಗಂಟೆಯೂ ನಿಗಾ ವಹಿಸ್ತಾ ಇದ್ದಾರೆ. 2 ಕ್ಯಾಮೆರಾಗಳಲ್ಲಿ ಅಧಿಕಾರಿಗಳ ವಿಚಾರಣೆ ಚಿತ್ರೀಕರಣ ಆಗ್ತಾ ಇದೆ. ರಾಣಾ ಇರುವ ಸೆಲ್ 14x14 ವಿಸ್ತೀರ್ಣದ್ದು. ಸಿಸಿಟಿವಿ ಕಣ್ಗಾವಲಿದೆ. ಯಾವುದೇ ರೀತಿಯ ಅಪಾಯವನ್ನ ತನಗೆ ತಾನೇ ತಂದ್ಕೊಳ್ಬಾರ್ದು ರಾಣಾ. ಅಷ್ಟು ಮುಖ್ಯವಾದಂಥ ವ್ಯಕ್ತಿ. ಯಾಕೆಂದರೆ ಈ ದಾಳಿಯ ಹಿಂದೆ ಯಾರಿದ್ದಾರೆ, ಏನು ಉದ್ದೇಶ ಇತ್ತು, ಪಾಕಿಸ್ತಾನ ಯಾವ ರೀತಿ ಸಹಕಾರವನ್ನು ಕೊಟ್ಟಿತ್ತು, ಹೆಡ್ಲಿಗೆ ಹೇಗೆ ಈತನಿಗೆ ಪರಿಚಯ, ಆತ ಕೊಟ್ಟಂಥ ಪ್ಲಾನ್ ಏನು, ಅದೆಲ್ಲದನ್ನು ತಿಳ್ಕೊಬೇಕಿದೆ. ಹೀಗಾಗಿ ಕೊಠಡಿಯ ಒಳಗೆ ಎನ್ಐಎ ಉನ್ನತ ಶ್ರೇಣಿಯ 12 ಅಧಿಕಾರಿಗಳಿಗೆ ಮಾತ್ರ ಎಂಟ್ರಿ ಇದೆ. ಇನ್ನು ಆತನಿಗೆ ಕೊಡುವಂಥ ಆಹಾರ, ಮೂಲಭೂತ ಅಗತ್ಯಗಳನ್ನು ಸೆಲ್ ಒಳಗೇನೆ ಎಲ್ಲ ಪೂರೈಕೆ ಮಾಡ್ತಾ ಇದ್ದಾರೆ. ವಿಚಾರಣೆ ಮುಗಿದ ಬಳಿಕ ನೆಲ ಮಹಡಿಯ ಸೆಲ್ಗೆ ಸ್ಥಳಾಂತರ ಮಾಡ್ತಾರೆ. ಈಗ ಮೇಲ್ಗಡೆ ಮಹಡಿಯಲ್ಲಿ ಈ ವಿಚಾರಣೆ ನಡೀತಾ ಇದೆ. ಇನ್ನು ರಾಣಾಗೆ ಪ್ರಶ್ನೆಗಳ ಸುರಿಮಳೆಗೈತಿದ್ದಾರೆ. ಏನೇನು ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಅದನ್ನ ನೋಡ್ತಾ ಹೋಗೋದಾದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2008 ನವೆಂಬರ್ 26ನೇ ತಾರೀಕು ನಡೆದಂತ ಮುಂಬೈ ದಾಳಿಯ ಪ್ರಮುಖ ರೂವಾರಿ ಈತ ರಾಣಾ. ಲಷ್ಕರ್ ಜೊತೆಗಿನ ರಾಣಾ ಆಗಿದ್ದಂಥ ನಂಟು ಏನು, ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರೋದು ಎನ್ಐಎ ಅಧಿಕಾರಿಗಳು. ಇನ್ನು ಡೇವಿಡ್ ಹೆಡ್ಲಿ ಜೊತೆಗೆ ಇದ್ದಂಥ ಸಂಬಂಧ ಏನು, ಪಾಕ್ ಐಎಸ್ಐ ಜೊತೆಗೆ ಈತನಿಗೆ ಏನು ನಂಟಿತ್ತು, ಭಾರತದಲ್ಲಿ ಹೆಡ್ಲಿಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ, ಇನ್ನು ಹೆಡ್ಲಿಗೆ ಹಣದ ನೆರವು ನೀಡ್ತಾ ಇರೋದು ಯಾರು, ನೀಡಿದ್ಯಾರು, ಲಷ್ಕರ್ ಎ ತೊಯ್ಬಾ ಉಗ್ರ ಸಾಜಿದ್ ಮಿರ್ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡಿರೋದು ಎನ್ಐಎ ಅಧಿಕಾರಿಗಳು. ಇನ್ನು ಕ್ರಿಕೆಟ್ ಪಂದ್ಯ ವೀಕ್ಷಿಸುವ ನೆಪದಲ್ಲಿ ಭಾರತಕ್ಕೆ ಬಂದಿದ್ದ ಸಾಜಿದ್, ಉಗ್ರ ಸಾಜಿದ್ ಮಿರ್ ಬಗ್ಗೆಯೂ ಕೂಡ ಎನ್ಐಎ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಇವ್ರ ಪ್ಲಾನ್ ಹೇಗಿತ್ತು, ಉದ್ದೇಶ ಏನಾಗಿತ್ತು, ಇನ್ನು ರಾಣಾ ಬೆಳೆದು ಬಂದಂಥ ಹಾದಿ ಏನು, ಪಾಲನೆ ಮಾಡಿದ್ಯಾರು, ಶಿಕ್ಷಣ ಇರ್ಬೋದು, ಕೌಟುಂಬಿಕ ಜೀವನ, ವೃತ್ತಿ ಜೀವನ, ಇದೆಲ್ಲದ್ರ ಬಗ್ಗೆನೂ ಪ್ರಶ್ನೆ ಮಾಡ್ತಾ ಇರೋದು. ಈತ ಭಯೋತ್ಪಾದಕನಾಗಿ ಪರಿವರ್ತನೆಗೊಂಡ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೇಗಿದ್ದವನು ಹೇಗಾದ, ಈ ಹಿಂದೆ ಏನೆಲ್ಲ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ, ಈ ರೀತಿ ಭಯೋತ್ಪಾದಕ ಆಗೋದಕ್ಕೆ ಕಾರಣ ಏನು, ಭಯೋತ್ಪಾದಕನಾಗಿ ಬದಲಾದ ವಿಚಾರದ ಬಗ್ಗೆ ಕುಟುಂಬಕ್ಕೆ ತಿಳಿದಿದ್ಯಾ, ಇದೆಲ್ಲದ್ರ ಬಗ್ಗೆ ರಾಣಾನಿಗೆ ಪ್ರಶ್ನೆ ಕೇಳ್ತಿದ್ದಾರೆ. ಹಲವಾರು ಪ್ರಶ್ನೆಗಳನ್ನ ಎನ್ಐಎ ಅಧಿಕಾರಿಗಳು ಕೇಳಿದ್ರು ಕೂಡ ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ ತಹವೂರ್ ರಾಣಾ. ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಹಾಗಂತ ಆತನ ಜೀವಕ್ಕೆ ಆತನೇ ಕುತ್ತು ತಂದುಕೊಳ್ಳುವಂಥ ಒಂದಷ್ಟು ಸಂದರ್ಭಗಳು ಕೂಡ ಕ್ರಿಯೇಟ್ ಆಗಬಹುದು. ಹಾಗಾಗಿ ಆ ರೀತಿ ಏನು ಮಾಡ್ಕೊಳ್ಬಾರ್ದು. ಆತನ ಜೀವ ಈಗ ಸದ್ಯಕ್ಕೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಎಲ್ಲೆಲ್ಲಿ ಈ ರೀತಿ ಉಗ್ರ ಸಂಘಟನೆಗಳಿದ್ದಾವೆ, ಎಲ್ಲೆಲ್ಲಿ ಟ್ರೈನ್ ಅಪ್ ಮಾಡ್ತಿದ್ದಾರೆ, ಏನು ಉದ್ದೇಶ ಇಟ್ಕೊಂಡಿದ್ದಾರೆ, ಕೆಟ್ಟ ಉದ್ದೇಶ, ಅದೆಲ್ಲ ತಿಳ್ಕೊಳ್ಬೇಕಲ್ಲ. ಈ ಹಿಂದಿನ ದಾಳಿ ಹಿಂದಿದ್ದಂಥವ್ರು ಯಾರು, ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಬೇಕಲ್ಲ. ಹಾಗಾಗಿ ರಾಣಾನನ್ನ ಕಾಪಾಡಿಕೊಂಡು ಆತನಿಂದ ಮಾಹಿತಿ ಪಡ್ಕೊಳ್ಳೋದು ಎನ್ಐಎ ಅಧಿಕಾರಿಗಳಿಗೆ ಬಹಳ ಪ್ರಮುಖವಾಗಿದೆ. ಹಾಗಾಗಿ ಆತನನ್ನು ಕಾಪಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಪ್ರಭು. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ಪ್ರಭು, ಈಗಾಗಲೇ ರಾಣಾನನ್ನ ಬಹಳ ಸೇಫ್ ಆಗಿ ಇಟ್ಕೊಂಡಿದ್ದಾರೆ. ಕಾರಣ ಈ ಮುಂಬೈ ದಾಳಿಯ ಹಿಂದಿನ ಎಲ್ಲ ರಹಸ್ಯಗಳ ಬಗ್ಗೆ ಪ್ರಶ್ನೆ ಕೇಳ್ಕೊಂಡು ಉತ್ತರ ಕೇಳೋದಕ್ಕೆ ಅಂತ. ಹಾಗಾದ್ರೆ ಈ ರಾಣಾ ಏನು ಉತ್ತರ ಕೊಡದೇ ಇರೋದ್ರಿಂದ ಯಾವ ರೀತಿ ತನಿಖೆ ಮುಂದುವರಿಯುತ್ತೆ, ಎನ್ಐಎ ಅಧಿಕಾರಿಗಳಿಗೆ ಏನ್ ಮಾಡ್ತಾರೆ, ಏನ್ ಪ್ರಶ್ನೆಗಳನ್ನ ಕೇಳಿರೋದೀಗ? ಖಂಡಿತ ಸೌಖ್ಯ. ಈಗ ಏನು 26/11/2008 ಮುಂಬೈ ದಾಳಿಯ ಮೋಸ್ಟ್ ವಾಂಟೆಡ್ ಸೂತ್ರಧಾರ ತಹವೂರ್ ರಾಣಾನನ್ನು ಎನ್ಐಎ 18 ದಿನಗಳ ಕಾಲ ಕಸ್ಟಡಿ ಕೊಟ್ಟಿದೆ. ಈಗಾಗಲೇ ಆತನನ್ನು ಬಹಳ ಬಿಗಿ ಭದ್ರತೆಯಲ್ಲಿ ವಿಶೇಷವಾದಂಥ ಸೆಲ್ನಲ್ಲಿ ಇರಿಸಲಾಗಿದೆ. 14x14 ಅಡಿಯ ಸೆಲ್ ಅದು. ಜೊತೆಗೆ ಆತ್ಮಹತ್ಯಾ ಕಣ್ಗಾವಲು ಇಡಲಾಗಿದೆ. ಡ್ಯುಯಲ್ ಕ್ಯಾಮರಾವನ್ನು ಅಳವಡಿಸಲಾಗಿದೆ. ಕಂಪ್ಲೀಟಾಗಿ 24x7 ಅವನನ್ನು ಭದ್ರತಾ ಸಿಬ್ಬಂದಿಗಳು ವಾಚ್ ಮಾಡ್ತಿದ್ದಾರೆ. ಇಬ್ಬರು ಹಿರಿಯ ಉನ್ನತ ಶ್ರೇಣಿಯ ಅಧಿಕಾರಿಗಳ ತಂಡ, ಒಟ್ಟು 12 ಅಧಿಕಾರಿಗಳ ತಂಡ ಆತನನ್ನು ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಅದರ ಜೊತೆಗೆ ಅವನು ಯಾವ ಕ್ಷಣದಲ್ಲಿ ಬೇಕಾದರೂ ಆತ್ಮಹತ್ಯೆಗೆ ಶರಣಾಗಬಹುದು. ಯಾಕಂದರೆ ಬಹಳ
ಪ್ರಕರಣಗಳನ್ನ ನಾವು ಹಿಂದೆ ಗಮನಿಸಿದಾಗ ಈ ರೀತಿ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳಿರ್ತಾರೆ, ಅವರು ಸೆಲ್ನಲ್ಲಿಯೇ ಅವರೇ ವಿಷಪ್ರಾಶನ ಮಾಡ್ಕೊಳ್ಳೋದು ಅಥವಾ ಆತ್ಮಹತ್ಯೆ ಅಂದರೆ ಏನಾದರೂ ಚುಚ್ಚಿಕೊಂಡು ಸಾಯುವಂತಹ ಪ್ರಕರಣಗಳು ಜಾಸ್ತಿ ಆಗಿದ್ವು. ಹಾಗಾಗಿ ಇವನು ಬಹಳ ಬೇಕಾಗಿರೋದ್ರಿಂದಾಗಿ, ಇವನಿಂದ ಭಾಳಷ್ಟು ಸತ್ಯಗಳು ಹೊರ ಬರಬೇಕಾಗಿರೋದ್ರಿಂದಾಗಿ ಇವನ್ನ ಯಾವುದೂ ಕೂಡ ಅಂದರೆ ಯಾವ ವಸ್ತುಗಳು ಕೂಡ ಅವನ ಕೈಗೆ ಸಿಗದ ಹಾಗೆ ನೋಡ್ಕೊಂಡಿದ್ದಾರೆ. ಒಂದು ಪೆನ್ನು ಕೂಡ ಅವನಿಗೆ ಬರೆಯೋ ಹವ್ಯಾಸ ಇದೆ, ಆ ಪೆನ್ನು ಕೂಡ ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೃದು ಸಾಫ್ಟ್ ಇರುವಂಥ ಪೆನ್ನನ್ನು ಕೊಟ್ಟಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ CCTV ಕಣ್ಗಾವಲಿದೆ. ಇನ್ನು ವಿಚಾರಣೆಗೆ ಬರೋದಾದ್ರೆ ಪ್ರಶ್ನೆಗಳ ಸುರಿಮಳೆ ಕೇಳ್ತಾ ಇದ್ದಂಗೆ ಆರಂಭಿಕವಾಗಿ ಆತ ಯಾರು, ಆತನ ಹಿನ್ನೆಲೆ ಏನು, ಆತನ ಕುಟುಂಬ, ವೃತ್ತಿ ಜೀವನ ಮತ್ತೆ ಕೆನಡಾಕ್ಕೆ ವಲಸೆ ಯಾವಾಗ ಹೋದ ಅಂತೇಳಿ ಅವನು ಪ್ರಾಥಮಿಕವಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾನೆ. NIA ಹಿರಿಯ ಅಧಿಕಾರಿಗಳಿಂದ ಬಂದಂಥ ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಅವನು 1997ರಲ್ಲಿ ಕೆನಡಾಕ್ಕೆ ವಲಸೆ ಹೋಗ್ತಾನೆ. ಅವನ ತಂದೆ ಏನು ಪ್ರಾಂಶುಪಾಲರಾಗಿ ಪ್ರಿನ್ಸಿಪಾಲರಾಗಿ ಕೆಲಸವನ್ನ ಮಾಡ್ತಿದ್ದಾರಂತೆ. ಅವನ ಹೆಂಡತಿ ಕೂಡ ವೃತ್ತಿಯಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾಳೆ. ಅವನಿಗೆ ಇಬ್ಬರು ಸಹೋದರಿದ್ದಾರೆ, ಒಬ್ಬರು ಮನೋವೈದ್ಯರಾಗಿದ್ದಾರೆ, ಇನ್ನೊಬ್ಬರು ಪತ್ರಕರ್ತರ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ಬೇಸಿಕ್ ಕ್ವಶನ್ಗಳನ್ನು ಕೇಳ್ತಿದ್ದಾರೆ. ಅವನು ಕೂಡ ಈಗ ಉತ್ತರಗಳನ್ನು ಕೊಡ್ತಾ ಇದ್ದಾನೆ. ಜೊತೆಗೆ ಡೇವಿಡ್ ಹೆಡ್ಲಿ ಆಗಿರ್ಬೋದು, ಸಜ್ಜಿದ್ ಮೀರ್ ಆಗಿರ್ಬೋದು, ಮತ್ತೆ ಸ್ಲೀಪರ್ ಸೆಲ್ಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. 2008ರಲ್ಲಿ ದಾಳಿಗೆ ಯಾವ ರೀತಿ ಸಂಚು ಹೆಣೆಯಲಾಗಿತ್ತು ಮತ್ತು ಅವನು ಯಾರ ಸಹಾಯವನ್ನು ಪಡೆದಿದ್ದ, ಆರ್ಥಿಕವಾಗಿ ಎಲೀಟ್ ಜೊತೆಗೆ ಸಂಪರ್ಕ ಹೇಗಿತ್ತು